ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ನಿಮ್ಮಯ್ಯನ ಸ್ಟೋರಿ ಲೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಕತೆ ಹೇಳಕ್ಕೆ ಹೊರಟಿದ್ದೀನಿ. ಅದುವೇ ದ್ವಾರಕೆಯ ರಾಜಕುಮಾರ ಮತ್ತು ಒಬ್ಬ ಬಡ ಬ್ರಾಹ್ಮಣನ ಕತೆ. ತಮಗೆಲ್ಲರಿಗೂ ಅರ್ಥ ಆಗಿರಬಹುದು ನಾನಿವತ್ತು ಯಾವ ಕತೆ ಹೇಳಕ್ಕೆ ಹೊರಟಿದ್ದೀನಿ ಅಂತ. ಹೌದು, ಕೃಷ್ಣ ಮತ್ತು ಸುಧಾಮನ ಸ್ನೇಹದ ಕತೆ. ಸುಧಾಮನು ಕೃಷ್ಣನು ಬಾಲ್ಯದ ಸ್ನೇಹಿತರು. ಇಬ್ಬರು ವಿದ್ಯಾಭ್ಯಾಸ ಒಟ್ಟಿಗೆ ಮಾಡುತ್ತಿದ್ದರು. ಕೃಷ್ಣನು ಧನಾತ್ಮಕ ರಾಜಕುಮಾರನಾಗಿ ಬೆಳೆಯುತ್ತಿದ್ದರೆ, ಸುಧಾಮನು ದಾರಿದ್ರ್ಯದಲ್ಲಿ ಜೀವಿಸುತ್ತಿದ್ದ ದೇವಭಕ್ತನು. ಒಮ್ಮೆ ಸುಧಾಮನ ಮನೆಯಲ್ಲಿ ಬಹಳ ಬಡತನ ಇತ್ತು. ಅವನ ಪತ್ನಿಯ ಸಲಹೆಯಿಂದ ಸುಧಾಮನು ತನ್ನ ಹಳೆಯ ಸ್ನೇಹಿತ ಕೃಷ್ಣನನ್ನು ಭೇಟಿಯಾಗಿ ಸಹಾಯ ಕೇಳಲು ದ್ವಾರಕೆಗೆ ಹೊರಟನು. ಅವನು ಕೃಷ್ಣನಿಗೆ ಕೊಡುವುದಕ್ಕಾಗಿ ಕೈಯಲ್ಲಿ ಇಟ್ಟಿದ್ದು ಕೇವಲ ಒಣ ಅವಲಕ್ಕಿ. ದ್ವಾರಕೆಗೆ ತಲುಪಿದಾಗ ಕೃಷ್ಣನು ತನ್ನ ಸ್ನೇಹಿತನನ್ನು ಉತ್ಸಾಹದಿಂದ ಸ್ವಾಗತಿಸಿದನು. ಅವನನ್ನು ಆಲಿಂಗಿಸಿಕೊಂಡು ಪ್ರೀತಿಯಿಂದ ಆತಿಥ್ಯ ನೀಡಿದನು. ಕೃಷ್ಣನು ಅವನಿಂದ ಅವಲಕ್ಕಿಯನ್ನು ತೆಗೆದುಕೊಂಡು ಬಹಳ ಸಂತೋಷದಿಂದ ತಿಂದನು. ಆದರೆ ಸುಧಾಮನು ಸಹಾಯ ಕೇಳಲೇ ಇಲ್ಲ. ಅವನು ಮನೆಗೆ ಹಿಂದಿರುಗಿದಾಗ ಆಶ್ಚರ್ಯಕರವಾಗಿ ಅವನ ಹಳೆಯ ಮನೆಯನ್ನು ಸುಂದರವಾದ ಭವನವಾಗಿ ಕೃಷ್ಣನು ಪರಿವರ್ತನೆ ಮಾಡಿಸಿದನು. ಎಲ್ಲ ಬಡತನವು ದೂರವಾಗಿತ್ತು. ಈ ಕತೆ ನಿಜವಾದ ಸ್ನೇಹ, ಬದ್ಧತೆಯ ಮಹತ್ವ ಹಾಗೂ ನಿಸ್ವಾರ್ಥ ಸಹಾಯದ ಸಂದೇಶವನ್ನು ಸಾರುತ್ತದೆ. ನಿಮಗೆಲ್ಲರಿಗೂ ಕೂಡ ಬೆಸ್ಟ್ ಫ್ರೆಂಡ್ ಅಂತ ಇರ್ತಾರೆ. ನಿಮ್ಮ ಬೆಸ್ಟ್ ಫ್ರೆಂಡ್ ಹೆಸರೇನನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನಿಮ್ಮ ಸ್ನೇಹಿತರ ಗುಂಪಿಗೆ ಒಂದು ಹೆಸರು ಕೂಡ ಇರುತ್ತೆ. ಆ ಹೆಸರು ಏನು ಅನ್ನೋದನ್ನು ಕೂಡ ನಮಗೆ ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಇಷ್ಟೊತ್ತು ನಾನು ನಿಮಗೆ ಕೃಷ್ಣ ಮತ್ತು ಸುಧಾಮರ ಕಥೆಯನ್ನು ಹೇಳಿದೆ. ಯಾಕೆ ನಾನಿವತ್ತು ಆ ಕಥೆಯನ್ನು ಹೇಳಿದೆ ಗೊತ್ತಾ? ಇವತ್ತು ಸ್ನೇಹಿತರ ದಿನ. ಮನುಷ್ಯನು ಒಂದು ಸಾಮಾಜಿಕ ಪ್ರಾಣಿ. ಆತನು ಸಮುದಾಯದಲ್ಲಿ ಬದುಕುವುದು ಅವನ ಸಹಜ ಸ್ವಭಾವ. ಅಲ್ಲಿ ಸ್ನೇಹ ಅಥವಾ ಮಿತ್ರತೆ ಎನ್ನುವುದು ಅತ್ಯಂತ ಮಹತ್ವಪೂರ್ಣ ಭಾವನಾತ್ಮಕ ಸಂಬಂಧವಾಗಿದೆ. ಸ್ನೇಹಿತನಿಲ್ಲದ ಜೀವನವನ್ನು ಕಲ್ಪಿಸುವುದು ಬಹುತೇಕ ಅಸಾಧ್ಯ. ಪ್ರತಿಯೊಬ್ಬರ ಜೀವನದಲ್ಲಿ ಸ್ನೇಹಿತರು ಪ್ರಮುಖ ಪಾತ್ರ ವಹಿಸ್ತಾರೆ. ಅಂತಹ ಮಹತ್ವದ ಸಂಬಂಧವನ್ನು ಆಚರಿಸಲು ಸ್ನೇಹಿತರ ದಿನವನ್ನು ಆಚರಿಸ್ತಾರೆ. ಮಿತ್ರತೆ ಎಂದರೇನು? ಒಬ್ಬರ ಮೇಲಿನ ಮತ್ತೊಬ್ಬರ ನಂಬಿಕೆ, ಪ್ರೀತಿಯ ಭಾವನೆ, ಪರಸ್ಪರ ಸಹಕಾರ ಮತ್ತು ಗೌರವ. ಮಿತ್ರತೆ ಜೀವನದ ಬಹುಪಾಲು ಬಾಳನ್ನು ಸುಂದರಗೊಳಿಸುತ್ತದೆ. ನೋವು, ಸಂತೋಷ, ಯಶಸ್ಸು ಅಥವಾ ವಿಫಲತೆ ಎಲ್ಲದರಲ್ಲೂ ನಿಜವಾದ ಮಿತ್ರನು ನಮ್ಮೊಂದಿಗಿರುವನು. ಅವರು ನಮ್ಮ ಖುಷಿಯಲ್ಲಿ ಜೊತೆಗೂಡ್ತಾರೆ ಮತ್ತು ನಮ್ಮ ದುಃಖದಲ್ಲಿ ಬೆನ್ನು ತಟ್ಟುತ್ತಾರೆ. ನಿಜವಾದ ಮಿತ್ರನ ಗುಣಗಳು ನಂಬಿಕೆ, ಬದ್ಧತೆ, ಸಹನೆ, ಸಹಾನುಭೂತಿ, ತ್ಯಾಗ ಮನೋಭಾವ. ಈ ಎಲ್ಲ ಗುಣಗಳನ್ನು ಇರುವವರನ್ನು ನಿಜವಾದ ಸ್ನೇಹಿತನು ಎಂದು ಕರೆಯಬಹುದು. ಈ ಸ್ನೇಹಿತರ ದಿನವನ್ನು ಪ್ರಪಂಚದ ಹಲವಾರು ದೇಶಗಳಲ್ಲಿ ಆಚರಿಸಲಾಗುತ್ತದೆ. ವಿಶ್ವ ಸ್ನೇಹಿತರ ದಿನವನ್ನು ಮೊದಲ ಬಾರಿಗೆ 1935ರಲ್ಲಿ ಅಮೆರಿಕದಲ್ಲಿ ಆಚರಿಸಲಾಯಿತು. ಆಗಿಂದಾಚೆಗೆ ಪ್ರಪಂಚದ ಎಲ್ಲೆಡೆಯೂ ಈ ದಿನವನ್ನು ಜುಲೈ ತಿಂಗಳ ಕೊನೆಯ ಭಾನುವಾರ ಅಥವಾ ಆಗಸ್ಟ್ ಮೊದಲ ಭಾನುವಾರಕ್ಕೆ ಆಚರಿಸುತ್ತಾರೆ. ಭಾರತದಲ್ಲಿ ಸಾಮಾನ್ಯವಾಗಿ ಆಗಸ್ಟ್ ತಿಂಗಳ ಮೊದಲ ಭಾನುವಾರ ಸ್ನೇಹಿತರ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನದಂದು ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತರಿಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಹಸ್ತಾಂತರಿಸುವ ಮೂಲಕ ಸ್ನೇಹ ಸಂಬಂಧವನ್ನು ಆಚರಿಸುತ್ತಾರೆ. ಶಾಲೆಗಳಲ್ಲಿ ಈ ದಿನ ವಿಭಿನ್ನ ಚಟುವಟಿಕೆಗಳು, ಸ್ಪರ್ಧೆಗಳು ಹಾಗೂ ನಾಟಕಗಳು ಇರುತ್ತವೆ. ಕೆಲವರು ತಮ್ಮ ಸ್ನೇಹಿತರಿಗೆ ಗಿಫ್ಟ್ಗಳು ಕೊಡುವವರು, ಕೆಲವರು ಸಂದೇಶಗಳನ್ನು ಹಂಚಿಕೊಳ್ಳುವರು. ಮೊಬೈಲ್, ಇಂಟರ್ನೆಟ್, ಸಾಮಾಜಿಕ ಜಾಲತಾಣಗಳ ಮೂಲಕ ಸ್ನೇಹಿತರ ದಿನದ ಶುಭಾಶಯಗಳನ್ನು ಹಂಚಿಕೊಳ್ಳುವುದು ಇಂದಿನ ಕಾಲದ ರೂಢಿಯಾಗಿದೆ. ಸ್ನೇಹಿತರು ಊಟ, ಸಿನಿಮಾ ಅಥವಾ ಸಮೂಹ ಸಾಗಿ ಮುದ್ದಾದ ಕ್ಷಣಗಳನ್ನು ಕಳೆದರು. ಈ ದಿನವು ಮಕ್ಕಳಿಗೆ ಮತ್ತು ಯುವಕರಿಗೆ ಸ್ನೇಹದ ಮಹತ್ವವನ್ನು ತಿಳಿಸುವಲ್ಲಿ ಬಹುಮುಖ್ಯವಾಗಿದೆ. ಇದು ಒಳ್ಳೆಯ ಮೌಲ್ಯಗಳನ್ನು ಬೆಳೆಸುವ ಶ್ರೇಷ್ಠ ಅವಕಾಶವಾಗಿದೆ. ಕೆಲವೊಮ್ಮೆ ನಾವು ಜೀವನದ ವ್ಯವಸ್ಥೆಯಲ್ಲಿ ನಮ್ಮ ಹಳೆಯ ಸ್ನೇಹಿತರನ್ನು ಮರೆತು ಬಿಡ್ತೀವಿ. ಇಂತಹ ದಿನಗಳನ್ನು ಅವರನ್ನು ನೆನಪಿಸಿಕೊಳ್ಳಲು ಹಾಗೂ ಪುನಃ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತವೆ.
ಸ್ನೇಹ ಎನ್ನುವುದು ದೇವರು ನೀಡಿದ ಅಮೂಲ್ಯ ಕೊಡುಗೆ. ಮಿತ್ರತೆ ವಿಶ್ವದ ಎಲ್ಲ ಜನರ ನಡುವೆ ಶಾಂತಿ, ಸಮನ್ವಯ ಮತ್ತು ಸಹಬಾಳ್ವೆ ಬೆಳೆಸುತ್ತದೆ. ನಾವು ಈ ದಿನವನ್ನು ಕೇವಲ ಒಂದು ಆಚರಣೆಯಾಗಿ ನೋಡದೆ ನಿಜವಾದ ಸ್ನೇಹವನ್ನು ಕಟ್ಟಿಕೊಳ್ಳಲು ಪ್ರಯತ್ನಿಸಬೇಕು. ನಿಷ್ಠೆಯುಳ್ಳ, ಪ್ರಾಮಾಣಿಕ, ಸಹಾನುಭೂತಿಯನ್ನು ಬೆಳೆಸುವಂತಹ ಸ್ನೇಹ ನಮ್ಮ ಬದುಕಿಗೆ ಬೆಳಕು ತರಲಿದೆ. ನಿಜವಾದ ಮಿತ್ರನು ದುರಿತದ ಸಮಯದಲ್ಲಿ ಪರಿಚಯವಾಗುತ್ತಾನೆ ಎನ್ನುವ ಮಾತು ಸತ್ಯವಾಗಿದೆ. ನಮ್ಮೆಲ್ಲರ ಸ್ನೇಹ ಕೂಡ ಕೃಷ್ಣ ಸುಧಾಮರಂತೆ, ತೆನಾಲಿ ರಾಮಕೃಷ್ಣನಂತೆ, ಅಕ್ಬರ್ ಬೀರ್ಬಲರಂತೆ ಒಂದು ಉದಾಹರಣೆಯಾಗಲಿ ಎಂದು ಹೇಳುತ್ತಾ ತಮಗೆಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನಮ್ಮ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.